ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಪುಂಡರೀಕವರದ ಪಂಡರೀರಾಯನ ಕೇಳವ್ವ ಕೇಳು, ಗೋಕುಲದೊಳಗೆ ತಾನಿಪ್ಪ ಮೂರು ಲೋಕಕ್ಕೆ ತಾನಿಪ್ಪ, ಕೊಳಲು ಧ್ವನಿಯ ಮಾಡುತ್ತಲಿಪ್ಪ ನಮ್ಮ ತುರುಗಳ ಕಾಯುತ್ತಲಿಪ್ಪ, ವೃಂದಾವನದೊಳನಿಂದು ಆನಂದನ ಕಂದ ಗೋವಿಂದ, ಕೊಳಲು ಧ್ವನಿ ಬಹುಚಂದ ಮೂಜಗವ ಪಾಲಿಪ ಮುಕುಂದ, ಸುರತರುವಿನ ನೆರಳಲ್ಲಿ ಇವನ ಹೆಗಲಿನ ಮೇಲೆ ಕೊಡಲಿ, ನೆರೆದಿಹ ಗೋಪಿಯರಲ್ಲಿ ಗೋಪಾಲರಾಡುತ್ತ ಲೀಲೆಗಳಲ್ಲಿ, ಕರ್ಪೂರ ವಿಳ್ಳೆವ ಮೆಲುವ ನಮ್ಮ ಕಸ್ತೂರಿ ತಿಲಕ, ಉಂಗುರದ ಮುತ್ತಿನ ಓಲೆ ವರಚಲುವ ವಿಸ್ತರದಿ, 14 ಲೋಕಪರಿವ ಹಿಮಕರ ಚರಣದ ಕರಣ ಮೂಜಗ ಪಾಲಿಪ ಕರುಣ, ಅಮರರಿಗೆ ಒಲಿದನವನ ನಮ್ಮ ಪುರಂದರ ವಿಠಲ ರಾಯನ, ಪುಂಡರೀಕವರದ ಪಂಡರೀರಾಯನ ಕೇಳವ್ವ ಕೇಳು ಅಂಥೇಳಿ ಪುರಂದರದಾಸರು ಪಂಡರಾಪುರದ ಪಾಂಡುರಂಗನನ್ನು ಕುರಿತು ಇಲ್ಲಿ ವಿಶೇಷವಾಗಿ ಹೇಳ್ತಾರೆ. ಪಾಂಡುರಂಗ ಅಂದರೆ ಬೇರೆ ಯಾರೂ ಅಲ್ಲ, ಪ್ರತ್ಯಕ್ಷ ಶ್ರೀಕೃಷ್ಣ. ಕೃಷ್ಣ ಭಗವಂತನ ಪುಂಡಲೀಕನ ಬೆಟ್ಟಿಗೆ ಬಂದು ನಿಂತು ಪಾಂಡುರಂಗನಾದ. ಗೋಕುಲದೊಳಗೆ ಇರವ, ಮೂರು ಲೋಕಗಳನ್ನು ಪಾಲಿಸವ, ಕೊಳಲು ಧ್ವನಿಯನ್ನು ಮಾಡಿ ಜಗತ್ತನ್ನು ಉದ್ಧರಿಸುವ, ವೃಂದಾವನದೊಳಗಿಂದ ಬಂದವ, ಮೂಜಗವನ್ನು ಪಾಲಿಸುವ ಪರಮಾತ್ಮ, ಕಲ್ಪವೃಕ್ಷದ ನೆರಳಲ್ಲಿ ಇರವ, ಇವನ ಹೆಗಲ ಮೇಲೆ ಒಂದು ಕೊಡಲಿ, ಇವನ ಸುತ್ತಲೂ ಗೋಪಿಕಾ ಸ್ತ್ರೀಯರು, ಅಲ್ಲಿ ಅನೇಕ ಲೀಲೆಗಳು, ಕರ್ಪೂರದ ವಿಳ್ಯವನ್ನು ತಿನ್ನುವವ, ಕಸ್ತೂರಿ ತಿಲಕವನ್ನು ಧರಿಸಿದವ, ಮುತ್ತಿನ ಉಂಗುರವನ್ನು ತೊಟ್ಟವ, 14 ಲೋಕಗಳನ್ನು ಪೊರೆಯುವ, ಶುಭ್ರವಾದ ಚರಣಗಳನ್ನು ಹೊಂದಿದವ, ಮೂಜಗ ಪಾಲಿಪ ಕರುಣ, ಅಮರರಿಗೆ ಒಲಿದವ, ದೇವತೆಗಳಿಗೆ ಸಹಿತ ಒಲಿದಂತಹ ನಮ್ಮ ಪುರಂದರ ವಿಠ್ಠಲ ಅಂಥೇಳಿ ಪುರಂದರದಾಸರು ಬಹಳ ಸುಂದರವಾಗಿ ವಿಠ್ಠಲನನ್ನು ಕುರಿತು ಹೇಳಿದರು. ಕಾಯಗ ಪುಣ್ಯಕೇಲ ತು ಕುಂಬಾರಾಚ ವೀಟ, ವಿಠಲಾಚ ಪಾಯ ತುಲ ಗವಸನ ಕುಟ ಅಂತ ಹೇಳ್ಯಾರ. ಬಹಳ ಸುಂದರವಾಗಿ ಮರಾಠಿ ಒಳಗೆ ಆ ಪಾಂಡುರಂಗನ ಒಂದು ಪಾದದ ಕೆಳಗಿರುವಂಥ ಇಟ್ಟಿಗೆಯನ್ನು ಕುರಿತ ಹೇಳ್ತಾರೆ. ಕಾಯಿಗ ಪುಣ್ಯಕೇಲ, ಎಷ್ಟು ಪುಣ್ಯ ಮಾಡಿದೆಯವ್ವ ಈ ಇಟ್ಟಂಗಿ, ಹಗಲಿ ರಾತ್ರಿ ಆ ಪರಮಾತ್ಮನ ಪಾದಗಳಿಗೆ ಅಂಟಿಕೊಂಡನ ಇರ್ತೈತಿ ಅಂತ. ಎಷ್ಟೋ ಜನ್ಮಾಂತರಗಳ ಪಾಪಗಳು ಕೇವಲ ಒಂದು ಸಾರಿ ನಿನ್ನ ಚರಣ ಸ್ಪರ್ಶದಿಂದ ಕಳೆದು ಹೋಗುತ್ತಾವ. ಅಂಥದ್ರೊಳಗೆ ಈ ಇಟ್ಟಿಗೆ ನಿನ್ನ ಚರಣಗಳನ್ನು ಬಿಟ್ಟು ಇಲ್ಲ ಅಂದಮೇಲೆ ಇದು ಎಷ್ಟು ಜನ್ಮದ ಪುಣ್ಯ ಮಾಡಿರಬಹುದು, ಆ ಮಣ್ಣಿನ ಒಂದು ಪುಣ್ಯ ಎಷ್ಟಿರಬಹುದು. ಕುಟಲೀತಿ ಹೋತಿ ಮಾತಿ ಕೋನತು ಕುಂಬಾರ, ಘಡವಿತಾ ಉಭಾರಾಹಿ ಪಾಹಿ ವಿಶ್ವಂಭರ ಅಂತ ಹೇಳ್ತಾರೆ. ಜಗತ್ತನ್ನು ಪಾಲಿಸುವಂತಹ
ಪರಮಾತ್ಮ ಆ ಇಟ್ಟಿಗೆಯ ಮೇಲೆ ನಿಲ್ಲಬೇಕಂದ್ರೆ ಇಟ್ಟಿಗೆ ಎಷ್ಟು ಪುಣ್ಯ ಮಾಡಿರಬಹುದು. ಜಗಿ ಪ್ರಕಟಲಾತೋ ಜಗಜೇಟಿ ಆಲಾ ಪುಂಡಲಿಕಾಚ ಬೇಟಿ ಪಾಹುನ ಸೇವಾ ಕರಿ ತಾಂಬಲಾ ಹರಿ ತೋಪಹ ವಿಠೇವರಿ ಅಂತಂದರು. ಸಾಕ್ಷಾತ್ ಪರಬ್ರಹ್ಮನ ಬಂದ ತಂದೆ ತಾಯಿಯ ಸೇವೆಯನ್ನು ಮಾಡುತ್ತಿರುವಂಥ ಪುಂಡಲೀಕನನ್ನು ನೋಡಿ ಅಲ್ಲಿ ಸೊಂಟದ ಮೇಲೆ ಕೈ ಇಟ್ಟು ಇಟ್ಟಿಗೆಯ ಮೇಲೆ ನಿಂತ. ಹಂಗಂದ್ರೆ ಸೊಂಟದ ಮೇಲೆ ಕೈ ಯಾಕೆ ಇಟ್ಟ ಅಂತಂದ್ರೆ ವಿಠ್ಠಲ ಹೇಳ್ತಾನಂತ, ಭವಸಾಗರ ಅನ್ನೋದು ಭಾಳ ಆಳೈತಿ. ಯಾರು ನನ್ನ ಚರಣಗಳಿಗೆ ಶರಣಾಗ್ತಾರ ಅವರಿಗೆ ಆ ಭವಸಾಗರ ಕೇವಲ ನಡೆದ ಮಠ ಅಷ್ಟ ಆ ದುಃಖ ಸಾಗರ ಅಂಥೇಳಿ ಪಾಂಡುರಂಗ ಎಲ್ಲರಿಗೂ ಅಭಯವನ್ನು ಕೊಡಲಿಕ್ಕಾಗಿ ಸೊಂಟದ ಮೇಲೆ ಕೈಯನ್ನು ಇಟ್ಟಾನ ಅಂತ ಹೇಳ್ತಾರೆ. ಪುರಂದರದಾಸರು ಹೇಳಿದಂಗೆ ಗೋವುಗಳನ್ನು ಕಾಯುವಂತಹ ಗೋಪಾಲಕನ ರೂಪದೊಳಗನ ವಿಶೇಷವಾದಂಥ ಒಂದು ರೂಪ ಆ ವಿಠ್ಠಲನ ಮೂರ್ತಿಯಲ್ಲಿ. ಕಟ್ಟಿಗೆನೂ ಐತ್ರಿ, ದನಗಳನ್ನು ಕಾಯಲಿಕ್ಕೆ ಬೇಕಾದಂಥ ಕಟ್ಟಿಗೆನೂ ಐತಿ. ಕೌಪೀನವನ್ನು ಧರಿಸಿದಾನ. ಹಾಗಾಗಿ ಆ ಪಾಂಡುರಂಗ ಪ್ರತ್ಯಕ್ಷ ಶ್ರೀಕೃಷ್ಣ ಪರಮಾತ್ಮನ ಪಾಂಡುರಂಗನಾಗಿ ನಿಂತಾನ. ಅಂತಹ ಪುಣ್ಯಮಯವಾದಂತಹ ಕಲಿಯುಗದ ಕಾಮಧೇನು ಕಲ್ಪವೃಕ್ಷವಾಗಿರುವಂತಹ ಪಂಢರಾಪುರದಲ್ಲಿ ನೆಲೆಸಿರುವಂಥ ಆ ಪಾಂಡುರಂಗನಿಗೆ ಇವತ್ತು ವಿಶೇಷವಾದಂಥ ಒಂದು ಸೇವೆ. ಆಷಾಢದೊಳಗೆ ಬರುವಂಥ ಏಕಾದಶಿ. ಈ ಆಷಾಢ ಏಕಾದಶಿಗೆ ಶ್ರೀಹರಿ ಇನ್ನು 4 ತಿಂಗಳು ಮಲ್ಕೊಳ್ತಾನ, ಶಯನಿ ಏಕಾದಶಿ ಅಂಥೇಳಿ ಕರೀತಾರೆ. ಅದಕ್ಕಾಗಿ ಈ ಒಂದು ಪವಿತ್ರವಾದಂಥ ದಿವಸ ಆದಷ್ಟು ನಾವೆಲ್ಲರೂ ಸಹಿತ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಹರಿನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು. ಯಾರ ಮನಸ್ಸಿಗೂ ಸಹಿತ ನೋವು ಆಗದಂಗೆ ನಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇದ ಜನ್ಮದ ಸಾರ್ಥಕತೆ. ಇವತ್ತಿನ ಒಂದು ಪುಣ್ಯ ನಮಗೆ ಲಭಿಸ್ಬೇಕಂದ್ರೆ ಮತ್ತೊಂದು ತಂದೆ ತಾಯಿಗಳ ಸೇವೆಯನ್ನು ಮಾಡುವಂಥ ಭಕ್ತನಿಗೆ ಒಲಿದು ಬಂದಂಥ ಕೃಷ್ಣ ಭಗವಂತ ಪಾಂಡುರಂಗನಾದ. ಪಂಢರಾಪುರಕ್ಕೆ ಅನುಕೂಲ ಆದ್ರೆ ಹೋಗೋಣ, ಇಲ್ಲ ಅಂದ್ರೆ ನಮ್ಮ ಮನೆಯೊಳಗಿದ್ದಂಥ ನಮ್ಮ ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡ್ಕೊಂಡು ಬಿಟ್ರೆ ಸಾಕು, ಆ ಪಾಂಡುರಂಗನ ನಮ್ಮ ಮನೆಗೆ ಬರ್ತಾನೆ. ಇಷ್ಟ. ಕೆಲವು ಜನ ತಂದೆ ತಾಯಿಗಳನ್ನು ಮನೆಯಾಗ ಒಂಟಿಗೆ ಬಿಟ್ಟು ಪಂಢರಾಪುರಕ್ಕೆ ಹೋಗ್ತಾರೆ. ಅದು ಎಷ್ಟು ಫಲ ಕೊಡ್ತೈತೋ ನನಗೆ ಗೊತ್ತಿಲ್ಲ. ತಂದೆ ತಾಯಿಗಳ ಮನೆಯೊಳಗಿದ್ರೆ ಅವರನ್ನು ಪ್ರೀತಿಯಿಂದ ಸೇವಾ ಮಾಡಿಬಿಡ್ರಿ ಸಾಕು, ಪಾಂಡುರಂಗನ ಬರ್ತಾನೆ. ಸಿದ್ಧಾರೂಢ ಪೋಳಿ ಏನು ಹೇಳಿದರು? ಹೆತ್ತ ತಾಯಿಯು ದೇವಿ, ಜನ್ಮದಾತ ದೇವ, ಶಾಸ್ತ್ರ ಶ್ರುತಿ ವೇದಗಳೆಂದು ತಿಳಿತನೆಗೆ ತಂದೆ, ತಂದೆ ತಾಯಿಗೆ ಮಿಗಿಲು ದೇವರಿಲ್ಲೋ ನಿನಗೆ ಅಂತ. ತಂದೆ ತಾಯಿಗಿಂತ ದೊಡ್ಡ ದೇವರು ಮತ್ತೊಂದಿಲ್ಲ. ಅದಕ್ಕೆ ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡ್ಕೋ, ಸಾಕ್ಷಾತ್ ಭಗವಂತನ ನಿನ್ನ ಹಂತಕ್ಕೆ ಬರ್ತಾನಂತ ಹೇಳುವುದನ್ನು ಈ ಪಾಂಡುರಂಗ. ನೋಡ್ರಿ, ಆ ಪಾಂಡುರಂಗನಿಗೆ ಬಂಗಾರದ ಕಿರೀಟವನ್ನು ತೊಡಿಸುವಂತಹ ನರಹರಿ ಅನ್ನುವಂತಹ ಅಕ್ಕಸಾಲಿಗನೂ ಬಂದ, ಮತ್ತು ಚರ್ಮದ ಚಪ್ಪಲಿಗಳನ್ನು ತೊಡಿಸುವಂತಹ ಸಮಗಾರನೂ ಬಂದ. ಆ ಪಾಂಡುರಂಗನಿಗೆ ತುಳಸಿ
ಹೂಗಳನ್ನು ಕೊಡುವಂಥ ಹೂಗಾರನು ಬಂದ. ಆ ಪಾಂಡುರಂಗನಿಗೆ ರೇಷ್ಮೆಯ ಬಟ್ಟೆಗಳನ್ನು ತೊಡಿಸುವಂಥ ನೇಕಾರನು ಬಂದ. ಆ ಪಾಂಡುರಂಗನಲ್ಲಿಗೆ ಹೊಲದಲ್ಲಿ ದುಡಿಯುವಂಥ ರೈತನು ಬಂದ. ಪಾಂಡುರಂಗನಲ್ಲಿಗೆ ದೇಶವನ್ನು ಆಳುವಂಥ ರಾಜನು ಬಂದ. ಆ ಪಾಂಡುರಂಗನಲ್ಲಿ ಒಬ್ಬ ವೇಶ್ಯೆಯೂ ಬಂದಳು. ಆ ಪಾಂಡುರಂಗನಲ್ಲಿ ಒಬ್ಬ ಪತಿವ್ರತ ಶಿರೋಮಣಿಯು ಬಂದಳು. ಅಂದಮೇಲೆ ಪಾಂಡುರಂಗನ ಒಂದು ಆಕರ್ಷಣೆಯಂಥದ್ದೈತಿ. ಪಾಂಡುರಂಗನ ಒಂದು ಪ್ರಭಾವ ಯಾವ ಮಟ್ಟಕ್ಕೈತಿ ಅಂತ ಹೇಳ್ಕಾರ ನಾವು ತಿಳ್ಕೋಬಹುದು. ಅದಕ್ಕೆ ಈ ಪವಿತ್ರವಾದಂಥ ಆಷಾಢ ಏಕಾದಶಿ ದಿವಸ ಆ ವಿಠ್ಠಲ ನಾಮವನ್ನು ಭಜಿಸಿ ನಾವು ಏನು ಮಾಡೋಣ ಅಂತಂದ್ರೆ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಸಂತ ತುಕಾರಾಮರು ಪಾಂಡುರಂಗನ ಆಶೀರ್ವಾದದಿಂದ ಜನ್ಮವನ್ನು ತಾಳಿ ಪಾಂಡುರಂಗನನ್ನು ಸಾಕ್ಷಾತ್ಕರಿಸಿಕೊಂಡು ಸಗುಣ ದೇಹಿಗಳಾಗಿ ವೈಕುಂಠಕ್ಕೆ ಪ್ರಸ್ಥಾನವನ್ನು ಮಾಡಿದರು. ಸಂತ ಜ್ಞಾನೇಶ್ವರರು ಪಾಂಡುರಂಗನ ಕೃಪೆಯನ್ನು ಪಡ್ಕೊಂಡು ಭಗವದ್ಗೀತೆಯ ಪ್ರತಿರೂಪವಾದಂತಹ ಸರಳ ಮರಾಠಿ ಒಳಗೆ ಎಲ್ಲರಿಗೂ ತಿಳಿಯೋ ಹಂಗೆ ಜ್ಞಾನೇಶ್ವರಿಯನ್ನು ರಚಿಸಿದರು. ಜ್ಞಾನ ಸ್ವರೂಪರಾದರು. ನಿವೃತ್ತಿನಾಥ, ಜ್ಞಾನದೇವ, ಸೋಪಾನ, ಮುಕ್ತಾಬಾಯಿ, ಆ 4 ಮಂದಿ ಹೆಸರಿನೊಳಗನ ಜೀವನ ಅಡಿಗೈತೆ ನೋಡ್ರಿ. ನಿವೃತ್ತಿ ಅಂತಂದ್ರೆ ನಮ್ಮ ಆಸೆಗಳಿಂದ ನಾವು ನಿವೃತ್ತರಾಕೋತ ಬರ್ಬೇಕ್ರಿ. ಆದ್ರೆ ನಮಗೆ ಹೆಂಗಾಗೈತಾರೆ, ವಯಸ್ಸಾದಂಗೆ ಆಸೆ ಹೆಚ್ಚಾಗಕತ್ತಾವ. ನೀ ಎಲ್ಲಿ ಮಠ ನಿನ್ನ ಆಸೆಗಳಿಗೆ ನಿವೃತ್ತಿಯನ್ನು ಕೊಡೋದಿಲ್ಲ, ಅಲ್ಲಿ ಮಟ್ಟಿಗೆ ನಿನಗೆ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಜ್ಞಾನ ಪ್ರಾಪ್ತಿ ಆದದ್ದನ್ನು ನೀ ಅಖಂಡವಾಗಿ ಅದನ್ನು ಜೋಪಾನ ಮಾಡ್ಕೋತ ಹೋಗ್ಬೇಕು. ಅದನ್ನು ಅವ ಸೋಪಾನ ದೇವ. ಆವಾಗ ನಮಗೆ ಮುಕ್ತಿ ಅನ್ನೋದು ಸಿಗತೈತಿ. ಅದ ನಿವೃತ್ತಿನಾಥ, ಜ್ಞಾನದೇವ, ಸೋಪಾನದೇವ, ಮುಕ್ತಾಬಾಯಿ ಅಂತ ಹೇಳಿಕಾರ. ಇವ 4 ನಾವು ಪರಿಪಾಲನೆ ಮಾಡಿಕೊಂಡು ಹೋದರೆ ನಮಗೆ ಮೋಕ್ಷ ತನ್ನಷ್ಟಕ್ಕೆ ತಾನೇ ಸಿಗತೈತಿ. ನಾಮದೇವ ಮಹಾರಾಜರು ಸ್ವತಃ ಪಾಂಡುರಂಗನಿಗೆ ಊಟ ಮಾಡಿಸಿದರು. ಅಂದಮೇಲೆ ಎಂಥ ಒಂದು ಭಕ್ತಿಯನ್ನು ಮಾಡಿರಬಹುದು ನಾಮದೇವರು ಅಂತ ಹೇಳ್ಕಾರ ನಾವು ತಿಳ್ಕೋಬೇಕು. ಸಂತ ಜನಾಬಾಯಿ ಮನೆಯೊಳಗೆ ಬೀಸುವಾಗ ಆಕೆ ಜೋಡಿ ಹೋಗಿ ಕುಂತು ಬೀಸಿದ. ಆಕೆ ಕುಳ್ಳು ಬಡಿಯುವಾಗ ಆಕೆ ಜೋಡಿ ಕುಳ್ಳು ಬಡದ. ಆಕೆ ಬಟ್ಟೆಯನ್ನು ಸ್ವಚ್ಛ ಮಾಡುವಾಗ ತಾನು ಹಳ್ಳದಾಗ ಹೋಗಿ ನಿಂತ. ಜನಾಬಾಯಿ ಒಂದು ದಿವಸ ರಾತ್ರಿ ಬೀಸೋ ಅಂತ ಕುಂತಿದ್ಲು. ಸಾಕ್ಷಾತ್ ಪಾಂಡುರಂಗನ ಬಂದ್ಯಾಯಪ್ಪ ಬಾ ಅನ್ಲಕ್ಕಿ. ಬೈತಿದ್ಲು ನೋಡ್ರಕ್ಕಿ. ಪಾಂಡುರಂಗನನ್ನು ಸಹಿತ ಬೈತಿದ್ಲು ಅಂತ ಹೇಳ್ತಾರೆ. ಬಾ ಅಂದ್ಲು. ಪ್ರೀತಿಯಿಂದ ಕೇಳ್ತಾಳ, ಏನು ಊಟ ಮಾಡಿದಿ ಅಂತ ಹೇಳ್ಕಾರ. ನಾನು ಹೋಳಿಗೆ, ಕಟ್ಟಿನ ಸಾರು, ಅನ್ನ, ಬದನೆಕಾಯಿ ಪಲ್ಯ ಉಂಡೆ ಅಂದ. ಮಾರನೇ ದಿನ ಮತ್ತೆ ಬಂದ. ಇವತ್ತೇನು ಉಂಡಿ ಅಂತ ಕೇಳಿದ್ಲು. ಇವತ್ತೂ ಅದನ್ನು 3 ದಿನ ಅದನ್ನು ಹೇಳಿದ ಪಾಂಡುರಂಗ. ಆಕೆ ಅಂದ್ಲು, ದಿನ ಅದನ್ನು ಉಂಡು ನಿನಗೆ ಬಾಯಿ ಕೆಡೋದಿಲ್ಲೇನ ಅಂದ್ಲಕ್ಕಿ. ಭಕ್ತಳ ಜೊತೆಗೆ ಎಂಥ ಒಂದು ಸಂಬಂಧ. ಆವಾಗ ಪಾಂಡುರಂಗ ಹೇಳ್ತಾನ, ಮತ್ತು ನಿನಗೇನು ಉಣಿಸ್ಬೇಕಂತ ಐತಿ ಮನಸ್ಸಿಗೆ ಅಂದ. ಆಕೆ ಕೊಬ್ಬರಿ ರುಬ್ಬಿ ಮಸಾಲೆ ಹಾಕಿ ವಿಶೇಷವಾದಂಥ ಚಮಚಮಿತ ಸಾಂಬಾರು ತಯಾರು ಮಾಡಿದ್ಲು, ಪಲ್ಯ ತಯಾರು ಮಾಡಿದ್ಲು, ವಡಿ ತಯಾರು ಮಾಡಿದ್ಲು, ತಾಲಿಪಟ್ಟಿ ತಯಾರು ಮಾಡಿದ್ಲು. ಪಾಂಡುರಂಗ ಹಂಗೆ ಬೆಳತನಕ ಕುಂತು ಉಂಡಿದ್ದಂತ ಜನಾಬಾಯಿ ಅಂತಿಕ. ಅಂದಮೇಲೆ ಆ ಜನಾಬಾಯಿ ಎಷ್ಟು ಪುಣ್ಯಾತ್ಮಳಿರಬಹುದಂತ
ಊಟ ಮಾಡುವಾಗ ಗಡಬಡಿಂದ ಉಣ್ಣುವಾಗ ಅವ ಉಣ್ಣುವಂಥ ಆ ಸಾರು ಅವನ ಅಂಗಿ ಮೇಲೆ ಬೀಳ್ತಿತ್ತು. ಯಪ್ಪ ನಿನ್ನ ಅಂಗಿ ಮೇಲೆ ಬೀಳಾಕತ್ತದ ಅನ್ಕಲೆ ಬೀಳಿ ಬಿಡ, ಅಂಗಿ ಮತ್ತೊಂದು ಸಿಗಬಹುದು, ಆದರೆ ನೀ ಭಕ್ತಿಯಿಂದ ಮಾಡಿದಂಥ ಈ ಸಾರು ಸಿಗುವುದಿಲ್ಲ ಅಂದ. ಬೆಳಗ್ಗೆ ಕಾಕಡ ಆರತಿಯ ಸಮಯ ಆತಂತ ಹೇಳಿಕಾರ ಗಡಬಡಿಸಿ ಹೋಗುವಾಗ ಆ ಜನಾಬಾಯಿ ಮೇಲಿದ್ದಂಥ ಅಂಗವಸ್ತ್ರವನ್ನು ತನ್ನ ತಲೆಗೆ ಸುತ್ತಕೊಂಡು ಹೋಗಿ ಬಾಗ್ಲ ತೆಗೋಕ್ಕಿಂತ ಮೊದಲು ತನ್ನ ಜಗದೊಳಗೆ ನಿಂತಿದ್ದಂಥ ಜ್ಞಾನದೇವ ಮಹಾರಾಜರು ಹೋಗ್ತಾರೆ, ನೋಡ್ತಾರೆ. ನಿನ್ನೆ ಕಂಬಳಿ ಸುತ್ತಿದ್ವಿ, ಇವತ್ತಿವ ಒಂದು ಹೆಣ್ಮಗಳದ ಅಂಗವಸ್ತ್ರವನ್ನು ಸುತ್ತಕೊಂಡನಲ್ಲ ಭಗವಂತ ಅಂಥೇಳಿ ತೆಗೆದು ನೋಡ್ತಾನೆ. ಆ ಜ್ಞಾನಿ ದೇವ ಮಹಾರಾಜರಿಗೆ ಗೊತ್ತಾಗತೈತಿ ಏನಂದ್ರೆ ಇದು ನಮ್ಮ ಮನೆಯಲ್ಲಿರುವಂಥ ನಮ್ಮ ಜನ ಹಾಕಿದ ಇದು ಪಾಂಡುರಂಗನ ಅಂಗಿ ಮೇಲೆ ಎಲ್ಲ ಸಾರದು ಬಿದ್ದಿತ್ತು. ನಿಶ್ಚಿತವಾಗಿಯೂ ಸಹಿತ ಜನಾಬಾಯಿ ಹಂತಕ್ಕೆ ಹೋಗಿ ಊಟ ಮಾಡಿ ಬಂದನ ಪರಮಾತ್ಮ ಅಂತ ಜ್ಞಾನದೇವ ಮಹಾರಾಜರಿಗೆ ಗೊತ್ತಾಗತೈತಿ. ಹಿಂಗೆ ಜನಾಬಾಯಿ ಹಂತಕ್ಕೆ ಬಂದು ನಿತ್ಯವೂ ಸಹಿತ ಊಟ ಮಾಡಿ ಹೋಗುತ್ತಿದ್ದ ಪಾಂಡುರಂಗ ಅಂದ ಮೇಲೆ ಎಂಥ ಒಂದು ಶಕ್ತಿ ಇರಬಹುದಂತ. ಕಡೀ ಸಮಯ ಬಂದಾಗ ಜನಾಬಾಯಿ ಹತ್ತಿರ ಊಟ ಮಾಡೋ ಸಮಯದೊಳಗೆ ಕೊರಳೊಳಗಿಂದ ಒಂದು ವಜ್ರದ ಹಾರವನ್ನು ಆಕಿ ಹಂತಕ್ಕೆ ಬಿಟ್ಟು ಹೋಗಿಬಿಟ್ಟಿದ್ದ. ಆವಾಗ ಬೆಳಗ್ಗೆ ಕಾಕಡ ಆರತಿಗೆ ವಿಠ್ಠಲನ ಮಂದಿರದ ಬಾಗಿಲವನ್ನು ತೆಗೆಯುವ ಮಠ ಅಂದ್ರೆ ಆ ಒಂದು ಕೊರಳೊಳಗಿದ್ದಂಥ ವಜ್ರದ ಕಂಠಿಹಾರ ಇದ್ದಿದ್ದಿಲ್ಲ. ಅದು ಜನಾಬಾಯಿ ಹಂತಕ್ಕೆ ಐತಂತ ಗೊತ್ತಾದ ಕೂಡಲೇ ಜನಾಬಾಯಿನ ಇದನ್ನು ತುಡುಗು ಮಾಡಿದಳು ಅಂಥೇಳಿ ಆಕೆಗೆ ಗಲ್ಲು ಶಿಕ್ಷೆಯನ್ನು ಕೊಡ್ತಾರೆ. ಆವಾಗಿನ ಕಾಲಕ್ಕೆ ಜ್ಞಾನದೇವ ಮಹಾರಾಜರಿಗೆ ಗೊತ್ತೈತಿ, ಆದ್ರೂ ಸಹಿತ ಸಮಾಜದ ಮುಂದೆ ಏನು ಮಾಡಲಿಕ್ಕಾಗಲಿಲ್ಲ. ಜನಾಬಾಯಿಯನ್ನು ಗಲ್ಲಿಗೆ ಏರಿಸ್ಬೇಕಂಥೇಳಿ ಆಕೆಯನ್ನು ಕರ್ಕೊಂಡು ಹೋಗಿ ಆ ಪಾಶಿ ಕೊಡುವ ಕಂಬಕ್ಕೆ ಹೋಗಿ ನಿಲ್ಲಿಸಿದ್ರಂತೆ. ಆಕೆ ಒಂದೇ ಮಾತಂತಿದ್ಲಂತ, ನನ್ನ ಮ್ಯಾಲೆ ಬಂದಂಥ ಅಪವಾದ ಹೋಗಬೇಕಷ್ಟಪ್ಪ ತಂದೆ ಅಷ್ಟ ಅಂತಿದ್ಲು. ಯಾವಾಗ ಆಕೆಗೆ ತಲೆಗೆ ಆ ಶೂಲದ ಕಂಬಕ್ಕೆ ಕಟ್ಟಿದಂಥ ಹಗ್ಗವನ್ನು ಹಾಕಿದರೂ ಶೂಲದ ಕಂಬ ಗಿಡ್ಡಾಗಿ ಜನಾಬಾಯಿಗಿಂತನೂ ಆಕೆ ನಡೆದಕ್ಕಿಂತ ಕೆಳಗೆ ಹೋಗಿಬಿಡ್ತಂತ. ಅದನ್ನು ನೋಡಿದಂಥ ಜನರಿಗೆಲ್ಲ ಆಶ್ಚರ್ಯ ಆಯಿತು. ನಾವು ತಪ್ಪು ಮಾಡಿದ್ವಿ, ಇವಳು ತುಡುಗು ಮಾಡಿಲ್ಲ. ನಾವು ವಿಚಾರ ಮಾಡಿ ನೋಡಿದ್ರೆ ಗರ್ಭಗುಡಿಯ ಬಾಗಿಲು ಹಾಕಿದಂಗೆ ಹಾಕಿದ್ದನೈತಿ, ವಿಠ್ಠಲನ ಕೊರಳೊಳಗಿದ್ದಂಥ ಹಾರ ಮಾತ್ರ ಇಲ್ಲ ಅಂದ್ರೆ ಸ್ವತಃ ವಿಠ್ಠಲನ ಆಕಿ ಮನೆಗೆ ಹೋಗಿ ಬಂದನಂತ ಆವಾಗ ನಿರ್ಣಯ ಮಾಡಿದರು. ತಪ್ಪಾಯ್ತಂತ ಜನಾಬಾಯಿ ಹಂತಕ್ಕೆ ಕ್ಷಮಾ ಬೇಡ್ತಾರೆ. ಆವಾಗ ಜನಾಬಾಯಿ ಹೇಳ್ತಾಳೆ ಪಾಂಡುರಂಗನಂತಕ್ಕೆ, ಸಾಕಪ್ಪ ಏನ ನೀನು ಆಟ, ಇಷ್ಟು ದಿವಸ ನೀ ಮಾಡಿದ್ದನ ನನಗೆ ಮೋಕ್ಷ ಸಿಗತೈತಿ. ಯಾವಾಗ ನಾ ಅಪವಾದವನ್ನು ಹೊತ್ತುಕೊಂಡು ಈ ಒಂದು ಗಲ್ಲು ಕಟ್ಟಿ ಮೇಲೆ ಹತ್ತಿದ್ನಂದ ಮೇಲೆ ಇಲ್ಲೇ ನನ್ನ ಅಂತ್ಯವಾಗಲಿಪ್ಪ, ಇನ್ನು ನನ್ನ ಕೆಳಗೆ ಇಳಿಸ್ಬೇಡ ಅಂಥೇಳಿ ಪಾಂಡುರಂಗನನ್ನು ನೆನೆಸಿ ಅಲ್ಲಿನ ಪಾಂಡುರಂಗನಲ್ಲಿ ಐಕ್ಯಳಾದಳು ಆ ಜನಾಬಾಯಿ ಅಂತ ಹೇಳಿಕಾರ. ಆ ತಾಯಿಯ ಒಂದು ಚರಿತ್ರದಿಂದ ನಮಗೆ ಗೊತ್ತಾಗತೈತಿ. ಸತಿ ಸಕ್ಕುಬಾಯಿ ಎಷ್ಟೊಂದು ಸೇವಾ ಮಾಡಿದಳು. ಅತ್ತಿ ನಾದ್ನಿ ಕೊಡುವಂಥ ಕಷ್ಟಗಳನ್ನು ಪ್ರೀತಿಯಿಂದ ಅನುಭವಿಸಿದ್ಲು. ಪ್ರತಿಯೊಂದರಲ್ಲಿಯೂ ಸಹಿತ ಆ ಭಗವಂತ ಪಾಂಡುರಂಗನನ್ನು ಕಂಡಳು. ಕಡಿಕ ಆ ಪಾಂಡುರಂಗನಲ್ಲಿನ ಸಮ್ಮಿಲಿತಳಾಗಿ ಹೋಗಿಬಿಟ್ಲು. ಭಕ್ತ ಕುಂಬಾರ ಗೋರಾ ಕುಂಬಾರ ಏನು ಮಾಡಿದ? ತಾ ಮಾಡುವಂಥ ಕಾಯಕದಲ್ಲಿನ ಪಾಂಡುರಂಗನನ್ನು ಕಂಡ. ಪಾಂಡುರಂಗನ ನಾಮಸ್ಮರಣೆಯನ್ನು ಮಾಡಿಕೊಂತು ಕಪಟರಹಿತವಾದಂಥ ಕಾಯಕವನ್ನು ಮಾಡಿ ಅವನೂ ಸಹಿತ ಅಜರಾಮರವಾಗಿ ಇವತ್ತು ಇತಿಹಾಸದಲ್ಲಿ ಉಳಿದ ಅಂದಮೇಲೆ ಪಾಂಡುರಂಗನ ಕೀರ್ತಿ ಅದೆಷ್ಟು ದೊಡ್ಡದು ಅಂತ. ಅದಕ್ಕೆ ಬಹಳ ಸುಂದರವಾಗಿ ಸಂತ ತುಕಾರಾಮರು ಹಾಡಿದರು. ಏನಂದರೆ, ಮಾಜೆ ಮಾಹೀರ ಪಂಡರಿ आहे भीवरीचा तीरी बाप आणि आई
माझे विठ्ठल रकुमाई. पुंडलीकराहे बंधू त्याची कीर्ती ख्याती काय सांगू. माझी बहीण चंद्रभागा करीत असे पापभंगा. एका जनार्दनी चरण ಏತಿ ಮಾಹೇರತಿ ಆಠವನ. ಮಾಜೆ ಮಾಹೇರ ಪಂಢರಿ ಅಂತ ಹೇಳ್ತಾರೆ. ನನ್ನ ತವರ ಮನೆ ಪಂಢರಾಪುರ. ಅಲ್ಲಿ ಇದ್ದಂತಹ ಪಾಂಡುರಂಗ ಮತ್ತು ರುಕ್ಮಿಣಿಯರ ನನ್ನ ತಂದೆ ತಾಯಿಗಳು. ಪಾಂಡುರಂಗ ಮತ್ತು ರುಕ್ಮಿಣಿಯರನ ನನ್ನ ತಂದೆ ತಾಯಿಗಳು. ಪುಂಡಲೀಕನ ನನ್ನ ಹಿರಿಯ ಅಣ್ಣ. ಅವನ ಕೀರ್ತಿಯನ್ನು ಎಷ್ಟಂತ ಹೇಳೋದು. ಸಾಕ್ಷಾತ್ ಭಗವಂತನನ್ನು ಕರೆಸಿಬಿಟ್ಟ. ಚಂದ್ರಭಾಗಾ ನದಿ ಅದಳಲ್ಲ, ಆಕಿನ ನನ್ನ ಹಿರಿಯ ಸಹೋದರಿ. ಆ ತಾಯಿ ಏನು ಮಾಡ್ತಾಳಂದ್ರೆ, ಬಂದಂಥ ಎಲ್ಲ ಪಾಪಿಗಳ ಪಾಪವನ್ನು ಕಳೆದು ಅವರನ್ನು ಶುದ್ಧರನ್ನಾಗಿ ಮಾಡ್ತಾಳ. ಏಕಾ ಜನಾರ್ದನಿ ಚರಣ. ಪಾಂಡುರಂಗನ ಒಂದು ಶ್ರೀಚರಣ ಸ್ಮರಣೆ ಮಾಡಿದರೆ ಸಾಕು, ತವರು ಮನೆಯ ನೆನಪಾಗಿ ಓಡಿ ಬರ್ತೀವಿ ಅಂತ ಹೇಳಿದರು. ಅದಕ್ಕೆ ಮಾಜೆ ಮಾಹೀರ ಪಂಢರಿ. ಪಂಢರಾಪುರ ಅಂದ್ರೆ ನನ್ನ ತವ್ರ ಮನೆ. ನನ್ನ ತವ್ರ ಮನಿನ ಪಂಢರಾಪುರ. ನೋಡ್ರಿ, ಆ ವಿಠ್ಠಲನ ತಂದೆ, ಆ ರುಕ್ಮಿಣಿನ ತಾಯಿ ಹಗಲಿ ರಾತ್ರಿ ಅವರ ಸ್ಮರಣೆಯನ್ನು ಮಾಡ್ಕೋತ ಇರೋದು. ಹೇಳ್ತಾರೆ, ಆಷಾಢ ಏಕಾದಶಿ ದಿವಸ ಬಸಲಿಂಗಮ್ಮ ಸಾನಿಕೊಪ್ಪರು ಹೇಳ್ತಿದ್ರು, ಭೀಮಾ ನದಿ ಪಾಂಡುರಂಗನ ಪಾದವನ್ನು ಮುಟ್ಟಿ ಹೋಗಿರ್ತೈತಪ್ಪ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಇದ್ದಕ್ಕಿದ್ದಂಗನ ಪಾಂಡುರಂಗನ ಪಾದಗಳು ಹಸಿಯಾಗತಾವ ಅಂತ ಹೇಳ್ಕಾರ ಬಸಲಿಂಗಮ್ಮ ಸಾನಿಕೊಪ್ಪರು ಹೇಳ್ತಿದ್ರು. ಅದಕ್ಕೆ ಬಹಳ ವಿಶೇಷವಾಗಿ ಹೇಳಿದರು. ಏನಂತಂದ್ರೆ, ಪಾಂಡುರಂಗ ಅಂದ್ರೆ ಹೆಂಗದಾನಪ್ಪ ಅಂದ್ರೆ, ನಾಮ್ಯಾ ಚಾತೋ ಕೀರ ಚಾಕತೋ ಚೊಕೋಬಾಂಚ ಗುರೇರಾಕತೋ ಪುರಂದರಾಚ ಹಾ ಪರಮಾತ್ಮ ವಾಲಿ ದಾಮಾಜೀಚ ಅಂಥೇಳಿ ಕರೆದ್ರು ಪಾಂಡುರಂಗನನ್ನು. ನಾಮದೇವ ಮಹಾರಾಜರ ಕೈಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡ್ತಾನೆ. ಚೋಕೋಬಾ ಸಂತರ ದನಗಳನ್ನು ಕಾಯ್ತಾನ. ಪುರಂದರದಾಸರ ಪರಬ್ರಹ್ಮನಾಗಿ ನಿಂತಾನ, ಪರಮೇಶ್ವರನಾಗಿ ನಿಂತಾನ. ದಾಮಾಜಿ ಅನ್ನುವಂಥ ಸಂತನ ಕಾರ್ಯವನ್ನು ಹೋಗಿ ಮಾಡ್ತಾನ. ಸವತಾ ಮಾಳಿಯವರು ಏನು ತಮ್ಮ ಕಾಯಕದಲ್ಲಿನ ಪಾಂಡುರಂಗನನ್ನು ಕಂಡರು, ಆ ಸವತಾಮಾಳಿ ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲಿಯೂ ಸಹಿತ ತಾನೂ ಹೋಗಿ ನಿಂತು ಮಾಡಿದ ಸವತಾಮಾಳಿಯವರು ಬಾವಿ ತೆಗಿತಿದ್ರಿ. ಎಲ್ಲರೂ ಏಕಾದಶಿ ಐತಿ ನಡಿ ಹೋಗೋಣಂತಿದ್ರು. ನನ್ನ ಕಾಯಕದೊಳಗನ ನನ್ನ ಏಕಾದಶಿ ಅಂತ ಹೇಳಿಕಾರ ಸವತಾಮಾಳಿ ಹೇಳಿದರು. ಎಲ್ಲರೂ ಪಂಢರಾಪುರಕ್ಕೆ ಹೋದ್ರೆ ಪಾಂಡುರಂಗ ಸವತಾಮಾಳಿ ತೆಗೆಯುವಂಥ ಬಾವಿಯನ್ನು ತೆಗಿತಿದ್ದಲ್ಲ, ಅಲ್ಲಿ ಬಂದು ನಿಂತಿದ್ದ ಅಂತ ಹೇಳ್ತಾರೆ. ಸವತಾಮಾಳಿಯವರಿಗೆ ಮೈ ಮೇಲೆ ಬೆವರು ಬರ್ತಿತ್ತು, ಅಲ್ಲಿ ಪಂಢರಾಪುರದ ಪಾಂಡುರಂಗನ ಮೈ ಮೇಲೆ ಬೆವರು ಸುರಿದು ಹೋಗ್ತಿತ್ತು. ಅಂದಮೇಲೆ ನಾವೆಲ್ಲರೂ ಸಹಿತ ಭಕ್ತಿಯಿಂದ ಇವತ್ತು ಆ ಪಾಂಡುರಂಗನ ಸ್ಮರಣೆಯನ್ನು ಮಾಡಕತ್ತೀವಲ್ಲ. ಪಾಂಡುರಂಗ ನಿಜವಾಗಿಯೂ ಎಲ್ಲಿದಾನಪ್ಪ ಅಂದ್ರೆ ನಮ್ಮೆಲ್ಲರ ಹೃದಯದೊಳಗದಾನ. ನಮ್ಮ ಮನೆಯೊಳಗಿದ್ದಂಥ ಹಿರಿಯರನ್ನು, ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡ್ಕೊಳ್ಳೋನು. ಹೆಂಡತಿ ಮಕ್ಕಳಿಗೆ ನಮ್ಮ ಪ್ರೀತಿಯನ್ನು ಹಂಚೋನು. ಯಾರ ಮನಸ್ಸನ್ನು ನೋಸೋದು ಬೇಡ. ನಮ್ಮ ಅಕ್ಕ ತಂಗಿಯರು, ಅಂತಂಬರು, ಬಂಧು ಬಳಗದವರು, ನೆರೆಹೊರೆಯವರು, ಸಮಾಜದವರು, ಅವರ ಜೋಡಿ ಸಮರಸವಾದ ಜೀವನವನ್ನು ಸಾಗಿಸಿ ನಾವು ಮುಕ್ತರಾಗಿ ಹೋಗೋಣ. ಇದೇ ನಿಜವಾದ ಆಷಾಢವಾರಿ. ಹುಟ್ಟಿನಿಂದ ಆರಂಭ ಆಗಿ ಸಾವಿಗೆ ಹೆಂಗೆ ಅಂತ್ಯವಾಗತೈತೋ ಹಂಗೆ ನಮ್ಮ ಊರಿನಿಂದ ಹೊರಟಂಥ ದಿಂಡಿ ಪಂಢರಾಪುರಕ್ಕೆ ಹೋಗಿ ಪಾಂಡುರಂಗನ ದರ್ಶನವನ್ನು ಮಾಡಿ ಹೆಂಗೆ ಅದು ಅಂತ್ಯವಾಯಿತು, ಹಂಗೆ ನಮ್ಮ ಜನ್ಮದಿಂದ ನಮ್ಮದು ವಾರಿ ಆರಂಭ ಆಗೈತೆ ರೀ. ಎಲ್ಲಿ ಮಠ ಹೋಗ್ಬೇಕಂದ್ರೆ ಜ್ಞಾನದ ವಿಠ್ಠಲ ದೊರೆಯುವ ಮಠನು. ಜ್ಞಾನದ ವಿಠ್ಠಲನನ್ನು ಹೊಂದಿ ಆ ತವರ ಮನೆಯನ್ನು ಸೇರಿ
ಆ ಪಾಂಡುರಂಗನ ಶ್ರೀಚರಣದೊಳಗನ ನಾವು ಐಕ್ಯವಾಗಿ ಬಿಡೋದು. ಮತ್ತು ಬಹಳ ವಿಶೇಷವಾಗಿ ಹೇಳ್ಕೋತ ಹೋಗ್ತಾರೆ. ಏನಂತಂದ್ರೆ ಏಕಾದಶಿ ಅನ್ನೋದು ಹೆಂಗೈತಿಪ್ಪ ಅಂದ್ರೆ ಒಂದು ಬೀಗ ತಿದ್ದಂಗೆ ಐತಂತದು. ತಿಂಗಳಿಗೆ 2 ಸರಿ ಬಂದು ಹೋಗ್ತೈತಂತ. ಅದು ಯಾವುದಪ್ಪ ಅಂತಂದ್ರೆ ಆ ವಿಠ್ಠಲನ ಸೊಸಿ ಅಂತದು. ಹಿಂಗೆ ಜಾಸ್ತಿ ಮಾಡ್ತಾರೆ ತಿಳಿದಂತಹ ಸಂತರು. ಹಾಗಾಗಿ ನಾವೆಲ್ಲರೂ ಸಹಿತ ಆನಂದದಿಂದ ಇರೋಣ. ನಾವೆಲ್ಲರೂ ಸಹಿತ ಆ ಪರಬ್ರಹ್ಮ ವಿಠ್ಠಲನನ್ನು ಸ್ಮರಿಸೋಣ. ಅವನ ಆಶೀರ್ವಾದ ಸದಾ ಕಾಲರಲ್ಲಿ ಅಂತೇಳಿ ಬೇಡೋಣ. माझे माहेर पंढरी आहे भेवरे चातिरी, आहे भेवरे चातिरी. बाप आणि आई माझे विठ्ठल रखुमाई, माझे विठ्ठल रखुमाई. माझे माहेर पंढरी. पुंडलिक राहे बंधू, त्याची ख्याती काय सांगू, त्याची ख्याती काय सांगू. माझे माहेर पंढरी. माझी बहीण चंद्रभागा, माझी बहीण चंद्रभागा. करीतसे पापभंगा, करीतसे पापभंगा. माझे माहेर पंढरी. एका जनार्दनी चरण, एका जनार्दनी चरण. करीतसे माहेरची आठवण, करीतसे माहेरची आठवण. माझे माहेर, माझे माहेर, माझे माहेर पंढरी. पुंडलिक वरद हरी विठ्ठल श्री ज्ञानदेव तुकाराम.